ಎಲ್ಲ ಆತ್ಮಜ್ಯೋತಿಗೆ ಸಾಷ್ಟಾಂಗ ಪ್ರಣಾಮಗಳು. ಈ ದಿನದ ಚಿಂತನೆಯ ವಿಷಯ ಶ್ರೀ ರಮಣ ಮಹರ್ಷಿಗಳ ಉಪದೇಶ ಸಾರದ ಮೊದಲನೇ ಶ್ಲೋಕ. ಕರ್ತುರಾಜ್ಞಯ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ. ಈಶ್ವರನ ಆಜ್ಞೆಗೆ ಅನುಸಾರವಾಗಿ ಕರ್ಮಕ್ಕೆ ಫಲ ಪ್ರಾಪ್ತಿಯಾಗ್ತದೆ. ಕರ್ಮದ ಫಲಕ್ಕೆ ಆದಿ ಮತ್ತು ಅಂತ್ಯ ಇದೆ. ಆದ್ದರಿಂದ ಕರ್ಮ ಅನಂತ ಫಲವಾದ ಆನಂದವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈ ಶ್ಲೋಕದ ಅರ್ಥ. ಮನುಷ್ಯರು ಹಲವಾರು ರೀತಿಯ ಕರ್ಮಗಳು ಮಾಡ್ತಾರೆ, ಕೆಲಸಗಳು ಮಾಡ್ತಾರೆ. ಕೆಲಸ ಮಾಡಿದ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಯಾರಿಗೂ ಆಗುದಿಲ್ಲ. ಒಂದಲ್ಲ ಒಂದು ಕೆಲಸ ಮಾಡಲೇಬೇಕು, ಒಂದಲ್ಲ ಒಂದು ಕರ್ಮವನ್ನು ಮಾಡಲೇಬೇಕು. ಕರ್ಮ ಮಾಡಿದಾಗ ಕರ್ಮದ ಫಲ ಬರ್ತದೆ. ಕೆಲವು ಸಲ ಬೇಕಾದ ಆಗ್ತದೆ, ಕೆಲವು ಸಲ ಬೇಡಾದ ಆಗ್ತದೆ. ಆಯ್ತಾ? ಈ ಕರ್ಮವನ್ನು ಯಾಕೆ ಮಾಡ್ತೇವೆ ನಾವು? ಈ ಕೆಲಸವನ್ನು ಯಾಕೆ ಮಾಡ್ತೇವೆ? ನೀವು ಕರ್ಮ ಮಾಡುವ ಉದ್ದೇಶವನ್ನು ಗಮನಿಸಿದಾಗ ನಮಗೆ ಸಂತೋಷ ಕೊಡ್ಲಿಕ್ಕೋಸ್ಕರ ಕೆಲಸ ಮಾಡ್ತೇವೆ. ಯಾರೋ ಉದ್ಯೋಗ ಹುಡುಕ್ತಾನೆ, ಕೆಲಸ ಹುಡುಕ್ತಾನೆ. ಯಾಕೆ? ಕೆಲಸ ಸಿಕ್ಕಿದ್ರೆ ಸಂತೋಷ ಆಗ್ತದೆ ಅಂತ. ಸಂಬಳ ಬರ್ತದೆ, ಸಂಬಳ ಸಿಕ್ಕಿದ್ರೆ ಸಂತೋಷ ಆಗ್ತದೆ ಅಂತ. ಅದೇ ರೀತಿ ಮಕ್ಕಳಾಗಬೇಕು, ಮಕ್ಕಳಾದ್ರೆ ತನಗೆ ಸಂತೋಷ ಆಗುತ್ತೆ. ಹಾಗೆ ಗುರಿ ನಮ್ದು ಏನು? ಕೆಲಸ ಮಾಡೋದು ಸಂತೋಷ. ಸಂತೋಷವೇ ನಮ್ ಗುರಿ. ಆದ್ರೆ ನೀವು ಸರಿಯಾಗಿ ಗಮನಿಸಿದ್ರೆ ನೀವು ಎಷ್ಟೇ ಕೆಲಸ ಮಾಡಿ, ಏನೇ ಕೆಲಸ ಮಾಡಿ ಅದರ ಫಲ ಬಂದದ್ದು ಅಲ್ಪ. ಸ್ವಲ್ಪ ಸಂತೋಷ ಕೊಡ್ತದೆ, ಆಮೇಲೆ ಪುನಃ ಸಂತೋಷ ಹೋಗ್ಬಿಡ್ತದೆ. ಅತ್ಯಂತ ಅನಂತವಾದ ಆನಂದ, ಅನಂತವಾದ ಸಂತೋಷ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಕೆಲಸ ಹುಡುಕ್ತಾನೆ, ಕೆಲಸ ಹುಡುಕಿದಾಗ ಕೆಲಸ ಹುಡುಕೋರಿಗೆ ಅಯ್ಯೋ ಕೆಲಸ ಸಿಕ್ಕಿಲ್ಲ ಅಂತ ಯೋಚನೆ. ಕೆಲಸ ಸಿಕ್ಕಿದ್ಮೇಲೆ ಬಹಳ ಸಂತೋಷ ಆಯ್ತು. ಆ ಸ್ವಲ್ಪ ಕಾಲದಲ್ಲಿ ಅಯ್ಯೋ ನನ್ನ ಸಂಬಳ ಕಡಿಮೆ ಅನ್ನೋದು ಯೋಚನೆ. ಯಾವುದೇ ಸಂತೋಷ, ನಿಮ್ಮ ಕರ್ಮದಿಂದ ಮಾಡೋ ಸಂತೋಷ ಅತ್ಯಲ್ಪ ಫಲ ಕೊಡೋದು. ಹಾಗೆ ಕೆಲವು ನಾವು ಹೊಟ್ಟೆ ಪಾಡಿಗೆ ಕೆಲಸ ಮಾಡ್ತೇವೆ, ಏನೋ ಸಂಪಾದನೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೇವೆ. ಅದೇ ರೀತಿ ನಾವು ಪೂಜೆ ಮಾಡ್ತೇವೆ, ದೇವಸ್ಥಾನಗಳಿಗೆ ಹೋಗ್ತೇವೆ, ಯಾತ್ರೆ ಹೋಗ್ತೇವೆ, ಜಪ ಮಾಡ್ತೇವೆ. ಎಲ್ಲ ಮಾಡೋದ್ರಿಂದ ಸಂತೋಷ ಸಿಗ್ತಂದು ಮಾಡ್ತೇವೆ. ಸಂತೋಷ ಇಲ್ದಿರಿ ಯಾರು ಮಾಡಕ್ ಹೋಗಲ್ಲ. ಆದ್ರೆ ಎಲ್ಲಾ ಮಾಡೋದು ಆ ಸಂತೋಷ ಅಲ್ಪ ಪರಿಣಾಮ, ಸ್ವಲ್ಪ ಕಾಲ ಇರ್ತದೆ. ಪೂರ್ಣ ಅನಂತ ಕಾಲದೊಳಗೆ ಸಂತೋಷ ಉಳಿಯುವುದಿಲ್ಲ. ಹಾಗಾದ್ರೆ ನಮ್ಮ ಒಳಗೆ ಏನ್ ದಾಹ ಇದೆ? ನಾನು ಆನಂದ ಪಡಿಬೇಕು, ಸಂತೋಷ ಪಡಿಬೇಕು, ಅದು ಸುದೀರ್ಘವಾಗಿರ್ಬೇಕು, ಅನಂತ ಕಾಲದವರೆಗೆ ಇರಬೇಕು ಅನ್ನೋ ದಾಹ ಇದೆ. ಆ ಅನಂತ ಫಲ ಕೊಡುವಂತ ಸಂತೋಷ ನಿಮ್ಗೆ ಬರ್ಬೇಕಾದ್ರೆ ಕರ್ಮದಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ಕರ್ಮ ಒಂದು ಕ್ಷಣಿಕ ಆನಂದವನ್ನು, ಕ್ಷಣಿಕ ಸುಖವನ್ನು ಕೊಡುವಂತ ಕ್ರಿಯೆ. ಅದರಿಂದ ಅತ್ಯಂತ ಆನಂದ ಅಥವಾ ಅನಂತ ಆನಂದವನ್ನು ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಅನಂತ ಆನಂದಕ್ಕೆ ಮೋಕ್ಷ ಅಂತ ಹೇಳುದು, ಮುಕ್ತಿ ಅಂತ ಹೇಳುದು. ಅನಂತ ಆನಂದಕ್ಕೆ ನಿರ್ವಾಣ ಅಂತ ಹೇಳುದು. ಅದು ನಿಮ್ಮನ್ನು ನೀವು ಪಡೆದುಕೊಳ್ಳೋ ರೀತಿ. ನಿಮ್ಮ ಒಳಗಿರುವ ಆನಂದವನ್ನ ಗುರುತಿಸುವ ರೀತಿ. ಅದು ಕರ್ಮದಿಂದ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಈ ಎಲ್ಲ ಕರ್ಮಗಳಿಗೆ ನಿಯಾಮಕ ಭಗವಂತ. ಅವನು ಕರ್ಮ ಮತ್ತು ಅದರ ಫಲ ಯಾರಿಗೆ ಹೇಗೆ ಹೋಗ್ಬೇಕು ಅಂತ ನೇಮಿಸಿದ್ದಾನೆ. ಇದು ಹೇಗಂದ್ರೆ ಇಡೀ ವಿಶ್ವದಲ್ಲಿ ಹಲವಾರು ನಿಯಮಗಳಿದ್ದಾವೆ. ಗುರುತ್ವಾಕರ್ಷಣ ಒಂದು ನಿಯಮ. ಒಂದು ಮಾವಿನ ಹಣ್ಣು ಮರದಿಂದ ಕಳ್ಚಿಕೊಂಡು ಕೆಳಗೆ ಬೀಳ್ತದೆ. ಆ ಕೆಳಗೆ ಯಾಕೆ ಬೀಳ್ತದೆ? ಗುರುತ್ವಾಕರ್ಷಣೀಯ ನಿಯಮ. ಇದನ್ನ ಯಾರು ಮಾಡಿದ್ದು? ಭಗವಂತ ಸೃಷ್ಟಿ ಮಾಡಿದ್ದು. ಅದೇ ರೀತಿ ಕರ್ಮಫಲ, ನೀವು ಮಾಡಿದ ಕರ್ಮಫಲ ನಿಮಗೆ ಬರಬೇಕು ಅನ್ನುವ ನಿಯಮವನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಈ ನಿಯಮದ ಪ್ರಕಾರ ಕರ್ಮಫಲ ಬರ್ತದೆ. ಆ ನಿಯಮದ ಪ್ರಕಾರ ನಿಮ್ಗೆ ಕರ್ಮಫಲ ಬರ್ತದೆ. ಒಳ್ಳೇದೋ ಕೆಟ್ಟದೋ ನೀವೇನ್ ಮಾಡಿದ್ರೆ ಬರ್ತದೆ. ಮಾವಿನ ಗಿಡ ನೆಟ್ಟರೆ ಮಾವಿನ ಹಣ್ಣು ಬರ್ತದೆ, ಆಯ್ತಾ? ಕಹಿ ಬೇವಿನ ಗಿಡ ನೆಟ್ಟರೆ ಕಹಿ ಬೇವು ಬರ್ತದೆ. ಸೊ ಹಾಗಾಗಿ ನೀವು ಜೀವನದಲ್ಲಿ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ. ಆದ್ರೆ ಒಳ್ಳೇದು ಆಗ್ಲಿ ಕೆಟ್ಟದಾಗ್ಲಿ ನಿಮಗೆ ಅನಂತ ಫಲ ಕೊಡ್ಲಿಕ್ಕೆ ಆಗುದಿಲ್ಲ, ಅನಂತ ಆನಂದವನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಆ ಅನಂತ ಆನಂದ ಅಥವಾ ಮುಕ್ತಿಯನ್ನು ಪಡಿಬೇಕಾದ್ರೆ ಜ್ಞಾನದ ಮೂಲಕ ಮಾತ್ರ ಸಾಧ್ಯ. ಇದನ್ನು ರಮಣ ಮಹರ್ಷಿಗಳು ಮೊದಲನೇ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ.